ಇವತ್ತಿಗೆ ನಾವು ಅನ್ನದಾನ ಸ್ಟಾರ್ಟ್ ಮಾಡಿ APMC ಮಾರ್ಕೆಟಲ್ಲಿ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇದೊಂದು ಕಡೆ ನಮಗೆ ಸಂತಸ ಮತ್ತು ಇನ್ನೊಂದು ಕಡೆ ಹೆಮ್ಮೆನೂ ಅನಿಸುತ್ತೆ. ಕೆಲವರೆಲ್ಲ ಹೇಳ್ತಿದ್ರು 1-2 ತಿಂಗಳು 3 ತಿಂಗಳು ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅಂತ. ಇದು 3ನೇ ವರ್ಷ ಈಗ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಜನ ಬರ್ತಾರೆ ಅಣ್ಣ? ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ APMC ಮಾರ್ಕೆಟಲ್ಲಿ ಬರೀ 2 ದಿನ ಕೊಡ್ತಿದ್ವಿ. ಈಗ ಹೂ ಮಾರ್ಕೆಟಲ್ಲಿ ಇನ್ನೊಂದು ದಿನ ಸೋಮವಾರ ಹೂ ಮಾರ್ಕೆಟಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಕೊಡುವಂಥ ಟೈಮಲ್ಲಿ 1ನೇ ವಾರ 2ನೇ ವಾರ 3ನೇ ವಾರ ಕೊಡೋ ಟೈಮಲ್ಲಿ ನಾವು ಯಾರೋ ಇರ್ತಾರಲ್ಲ ಕೈಯಲ್ಲಿ ಆಗ್ತಿದ್ದವ್ರು ಮೈ ಪರ್ಚ್ಕೊಂಡಂಗೆ ಅಂಥವ್ರು ಆಡ್ಕೊಳೋರು ಜಾಸ್ತಿ. 2 ವಾರ 2 ತಿಂಗಳು ಕೊಡ್ತಾರೆ, ಆಮೇಲೆ ನಿಲ್ಲಿಸ್ತಾರೆ. ಯಾವುದೋ ರಾಜಕೀಯ ಗಿಮಿಕ್ಕು ಎಲೆಕ್ಷನ್ಗಾಗಿ ಯಾವುದೋ ಒಂದು ಮಾಡ್ಬಿಟ್ಟು ಆಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಮಾಡಲ್ಲ ಅಂತೇಳಿ ಹೇಳಿದ್ರು. ಅವ್ರಿಗೆ ಉತ್ತರ ಈ ಮೂಲಕ 2 ವರ್ಷ ಸತತವಾಗಿ ಕೊಟ್ಟು ತೋರಿಸಿದ್ದಾರೆ. ಅವರು ಅಂದ್ಕೊಳ್ಳೋ ಅಂಥವ್ರಿಗೆ ಸೂಕ್ತ ಉತ್ತರ ಕೊಟ್ಟು ಈಗ 3ನೇ ವರ್ಷಕ್ಕೆ ಕಾಲಿಟ್ಟು ಇನ್ನು ಸತತವಾಗಿ ಇದೇ ರೀತಿ ಕೊಡ್ತಾರೆ. ಹಂಗೆ ನಮ್ಮ ರಮೇಶ್ ಅವ್ರು ಹೇಳ್ದಂಗೆ ಇವಾಗ 2 ದಿನ ಅವ್ರು ಕೊಡ್ತಾರೆ, ಇನ್ನ 5 ದಿನ ವಾರದಲ್ಲಿ ಯಾರನ್ನ ಪುಣ್ಯಾತವ್ರು ಕೊಟ್ಟು ಈ ಸೇವೆ ಮಾಡಲಿ, ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಅಂದ್ಕೊಂಡವ್ರೇ ಕೊಡ್ಲಿ ಅಂತೇಳಿ ನಾವು ಸತತವಾಗಿ 2 ವರ್ಷಗಳಿಂದ ನಾವು ಅನ್ನ ಸಂತರ್ಪಣೆನ ಈ ಮಾರ್ಕೆಟಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ನಮ್ಮ ಕುಟುಂಬ ಸಮೇತ ಎಲ್ಲರೂ ಬಂದು ನಮ್ಗೇನಾದ್ರೆ ಇದು ಅನ್ನದಾತನ ಋಣ ತೀರ್ಸ್ಕೊಳಕ್ಕೆ ನಮ್ಗೊಂದು ಇದೊಂದು ಸಿಕ್ಕಂತ ಒಂದು ಸದುಪಯೋಗ ಅವಕಾಶವನ್ನ ನಾವು ಈ ಮೂಲಕ ನಾವು ತೀರ್ಸ್ಕೊತಾ ಇದ್ದೀವಿ. ಇದೆಲ್ಲ ನಾವು ನಮ್ಮ ಕುಟುಂಬದವರು ಸೇರಿ ಒಂದು ನಿರ್ಧಾರ ಮಾಡಿ ಈ ಥರ ಮಾಡೋಣ. ಇಲ್ಲಿ ಅನೇಕ ಹಮಾಲಿಗಳು ಆಗಿರ್ಬೋದು, ರೈತರು ಬರ್ತಾರೆ, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಎಲ್ಲ ಬರ್ತಾರೆ. ಒಂದೊತ್ತು ಅನ್ನದಾನ ಮಾಡೋಣ, ಅದರಿಂದ ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದಾಗುತ್ತೆ, ಜನರಿಗೂ ಒಳ್ಳೇದಾಗ್ತದೆ. ನಮ್ಮ ನೋಡಿ ಇನ್ನೂ ಒಂದಷ್ಟು ಜನ ಅನ್ನದಾನ ಮಾಡುವಂಥ ಪುಣ್ಯಾತ್ಮರು ಬರ್ತಾರೆ. ಎಲ್ಲ ಪ್ರತಿ ಒಂದು ವಾರ ಪೂರ್ತಿ ಒಬ್ಬೊಬ್ಬರು ಮಾಡುವಂಥದ್ದು ಆಗಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮೊದಲು ಇಂದಿರಾ ಕ್ಯಾಂಟೀನ್ ಇತ್ತು, ಅದನ್ನು ಈಗ ಮುಚ್ಚಿಬಿಟ್ಟಿದ್ದಾರೆ. ಪಾಪ ರೈತರು ಕೂಲಿ ಕಾರ್ಮಿಕರು ಬೆಳಗ್ಗೆನೇ ಬರ್ತಾರೆ, ಹೂವುಗಳ ತರಕಾರಿಗಳು ಹಾಕೊಂಡು ಬರ್ತಾರೆ. ಅವ್ರಿಗೆ ಒಂದು ಹೊತ್ತು ಊಟಕ್ಕೇನೋ ಪಾಪ ಪರದಾಡ್ತಾರೆ. ಇಲ್ಲಿ ಒಂದು ಹೊತ್ತು ಊಟಕ್ಕೆ ಕೊಡಕ್ಕೆ ₹100 ಕೇಳ್ತಾರೆ ಹೋಟ್ಲುಗಳಲ್ಲಿ. ಅದನ್ನೆಲ್ಲ ಮನಗಂಡು ನಾವು ಈ ರೀತಿ ಮಾಡಬೇಕು ಅಂತ ನಾವು ಕುಟುಂಬದವರೆಲ್ಲ ಕೂತು ನಿರ್ಧಾರ ಮಾಡಿ ಸುಮಾರು 2 ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದೀವಿ. ಮತ್ತೆ ಹೂ ಮಾರ್ಕೆಟಲ್ಲಿ ಕೂಡ ನಾವು ಮಾಡ್ತಾ ಇದೀವಿ. ಈ ಮೂಲಕ ನಾವು ರೈತನ ಒಂದು ಅನ್ನದ ಋಣವನ್ನು ತೀರಿಸ್ತಾ ಇದೀವಿ ಅಂತ ನನ್ಗೆ ತುಂಬಾ ಖುಷಿ ಆಗುತ್ತೆ.